ಫ್ರೆಂಡ್ಸ್, ನಾನು ಸವಿತಾ SB ಕನ್ನಡ ಲಾಗ್ಸು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಲಾಗ್ ಆಗಿರುತ್ತೆ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಮ್ಗೆ ಎಲ್ಲಿ ಕರ್ಕೊಂಡೋಗಿದ್ರು, ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಇವಾಗ ಫಸ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ಸೊಲ್ಲಾಪುರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರ ಫ್ರೆಂಡ್ ಮನೆ ಹತ್ರ ದೇವಸ್ಥಾನ ಇರೋದು. ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ಹೋಗಿ ಫ್ರೆಂಡ್ ಮನೆಯಲ್ಲಿ ಟಿಫನ್ ಎಲ್ಲ ಮಾಡಿ ಆನ್ ದ ವೇ ಬರುವಾಗ ನಿನಗೇನಾದ್ರು ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಂಗಡಿ ಕರ್ಕೊಂಡೋಗಿದ್ರು. ಅದು ಏನು ಗಿಫ್ಟು ಏನು ಎತ್ತ ಅಂತೇಳ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಮನೇಲಿ ಊಟ ಎಲ್ಲ ಮಾಡಿ ಅಲ್ಲಿಂದ ದೇವಸ್ಥಾನದ ಬಂದಾದಮೇಲೆ ಮಕ್ಕಳಿಗೆ ನಮಗೆ ಬೇಗ ರೆಡಿಯಾಗಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸರಿ ಆಯಿತು, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ರೆಡಿ ಆದ್ವಿ ನಾವು. ನಿಮ್ಗೆ ಎಲ್ಲಿಗೆ ಅಂತ ಕೇಳಿದ್ರು ನಮ್ಗೆ ಹೇಳಿಲ್ಲ. ಫಸ್ಟು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರೋದು. ಅಂದರೆ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಹೋಗಬೇಕು ಅಂತ ಹೇಳ್ಬಿಟ್ಟು, ಬಟ್ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಕಾಲ ಕೂಡಿ ಬಂತು ಅನಿಸುತ್ತೆ. ಅದಕ್ಕೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಕರ್ಕೊಂಡೋಗಿರೋದು. ನಮಗೆ ಇಲ್ಲಿ ಕರ್ಕೊಂಡೋಗಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಯಾವಾಗಲೇ ವೆಡ್ಡಿಂಗ್ ಆ್ಯನಿವರ್ಸರಿ ವರ್ಷ ನಾವು ದೇವಸ್ಥಾನಕ್ಕೆ ಅಷ್ಟೇ ಹೋಗಿ ಬರ್ತಿದ್ವಿ, ಬಟ್ ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಇವತ್ತು ಇಲ್ಲಿಗೆ ಕರ್ಕೊಂಡೋಗಿದ್ದು ನಮಗೆ ತುಂಬ ಖುಷಿಯಾಯಿತು. ಯಾರಾದರೂ ಹೋಗಬೇಕು ಅಂತ ಅಂದರೆ ಆರಾಮಾಗಿ ಹೋಗಿ ಬರ್ಬೋದು. ಜಕ್ಕೂರು ಅಂತ ಹೇಳ್ಬಿಟ್ಟು ರಂಗೋಲಿ ಗಾರ್ಡನ್ನು ತುಂಬ ಚೆನ್ನಾಗಿದೆ. ಮಕ್ಕಳು ಕರ್ಕೊಂಡೋದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ. ಆರಾಮ್ಸೆ ಹೋಗಿ ಬನ್ನಿ. ಯಾರು ಹೋಗಬೇಕು ಅಂತ ಅಂದರೆ ಈ ಪ್ಲೇಸಿಗೆ ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿದೆ, ನೋಡೋಕೆ ಒಂಥರ ಖುಷಿ ಇರುತ್ತೆ. ಮಕ್ಕಳು ಕರ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ.
ರಂಗೋಲೆ ಗಾರ್ಡನಿಗೆ ಹೋಗಿ ಮಕ್ಕಳಿಗೆ ತುಂಬಾ ಖುಷಿ ಆಯಿತು. ಅಲ್ಲಿ ತುಂಬಾ ಎಂಜಾಯ್ ಮಾಡಿದರು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಾವು 7:30 ಆಯಿತು. ಕ್ಯಾಬ್ ಮಾಡ್ಕೆ ಬಂದ್ವಿ. ಅಲ್ಲಿಂದ ಬಂದ ಮೇಲೆ ಆವಾಗಲೇ ನಾವು ಒಂದು ಅಂಗಡಿಗೆ ಹೋಗಿದ್ರವಲ್ಲ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ಒಂದು ಚೇರ್ ಬೇಕಾಗಿತ್ತು. ಆ ಚೇರು ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ. ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅದನ್ನೇ ಗಿಫ್ಟ್ ಕೊಟ್ಟಿರೋದು. ಆಮೇಲೆ ಅಲ್ಲಿಂದ ಬಂದಮೇಲೆ ಆ ಅಂಗಡಿಯವರು ಫೋನ್ ಮಾಡಿದರು, ಬನ್ನಿ ತಗೊಂಡೋಗಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವ್ರ ಅಂಗಡೀಲಿ ಯಾರು ಹುಡುಗರು ಇರಲಿಲ್ವಂತೆ. ಅದಕ್ಕೆ ನಮ್ಮನೆಯವರ ಫ್ರೆಂಡನ್ನ ಕರ್ಕೊಂಡೋಗಿ ತಗೊಬಂದರು ಮನೆಗೆ. ನನಗೆ ತುಂಬಾ ಖುಷಿ ಆಯಿತು ಆ ಚೇರ್ ನೋಡಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನನಗೆ ಈ ಥರ ಒಂದು ಚೇರ್ ತಗೋಬೇಕು ಅಂತ ಹೇಳ್ಬಿಟ್ಟು. ಬಟ್ ತಗೊಳಕ್ಕಾಗಲಿಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ನೀನೇನು ಗಿಫ್ಟ್ ಕೊಡಲ್ಲ, ನಾನು ಇದನ್ನೇ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ನಮ್ಮನೆಯವರೇ ಕೊನೆಗೂ ಕೊಡಿಸಿದ್ರು. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.